Hello guys, welcome back my mini vlog. ಎಸ್ ನಾನಿವತ್ತು ಬಂದದ್ದು ಪಡ್ಯಾರಬೆಟ್ಟು ಜಾತ್ರೆಗೆ. ಎಷ್ಟು ಟ್ರಾಫಿಕ್ ನೋಡ್ತೀರಾ, ಹಬ್ಬ ಸುಸ್ತೇ ಆಗೋಯ್ತು. ಹಾಗೆ ಹೆಂಗೋ ನಾವು ಟೆಂಪಲ್ ತಲುಪಿದ್ವಿ. ಮೆಟ್ಲು ಏರ್ತಾ 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 ಕಾಲೆಲ್ಲ ನೋಯಕ್ಕೆ ಸ್ಟಾರ್ಟ್ ಆಯಿತು. ಹೇಗೋ ಮೇಲೆ ಹೋದ್ವಿ. ಆದ್ರೂ ಏನು ರಶ್ ಅಂತೀರ, ಜನ ಜಂಗುಲಿ ಅಂದರೆ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಒಳಗೆ ಹೋಗೋಕ್ಕೆ ಲೈನ್ ನಿಂತಿದ್ವಿ, ಅಲ್ಲೂ ರಶ್ಶು. ಹೇಗೋ ಕಷ್ಟಪಟ್ಟು ಅಲ್ಲೂ ಮೆಟ್ಲೇರಿ ಮೇಲೆ ಹೋದ್ವಿ. ಇನ್ನು ಮೇಲೆ ಓ ಮೈ ಗಾಡ್, ಎಂಥ ಜನ! ನೀವೇ ನೋಡ್ತಿದ್ದೀರಲ್ವ ಎಷ್ಟು ಜನ ಇದ್ದಾರಂತ. ಸುಸ್ತೇ ಆಯಿತು ನೋಡಿ ಇಲ್ಲಿ ಒಂದು. ಹಾಗೆ ಕೆಳಗೆ ಹೋದ್ವಿ. ಕೆಳಗೆ ಹೋಗಿ ಇನ್ನೇನು ಸಂತೆ ತಿರ್ಗೋಣ ಅಂತ ನಾನು ಚಿಕ್ಕಪ್ಪ ಚಿಕ್ಕಮ್ಮನ ಹುಡುಕ್ತಾ ಇದ್ದೆ. ಅವರು ಸಿಕ್ಕಿದ್ರು. ಎಲ್ಲರೂ ಹೋದ್ವಿ ಕೆಳಗೆ. ಅದು ಬರಿಗಾಲಲ್ಲಿ ಹೋದ್ವಿ. ಎಲ್ಲೋ ಏನೋ ಹರಕೆ ಇತ್ತ ಅಂತ ನೋಡಿದವ್ರು ಅನ್ಕೋಬೇಕು ಬರಿಗಾಲಲ್ಲಿ ಹೋಗೋದು ನೋಡಿ ಫೋನ್ ಕವರ್ಸ್ ಆಗಿರ್ಬೋದು. ಇಲ್ಲಿ ನೋಡಿ ಬದಿಯಲ್ಲಿ ಟ್ವಿಸ್ಟರ್ ಮಾಡ್ತಿದ್ರು. ಏನೂ ತಗೊಳ್ಳಿಲ್ಲ, ಯಾಕಂದರೆ ಕ್ಯಾಶ್ ಇರಲಿಲ್ಲ, ಅಮೌಂಟ್ ಪೇ ಮಾಡೋಕ್ಕೆ ನೆಟ್ವರ್ಕ್ ಇರಲಿಲ್ಲ. ಏನು ಮಾಡೋದು? ಇಲ್ಲೂ ಜನ ಮೂರು ಸುತ್ತಲ್ಲೂ ಎಲ್ಲಿ ನೋಡಿದ್ರು ಜನ. ಹಾಗೆ ಹೋಗ್ತಾ ಹೋಗ್ತಾ ಆರ್ಕೆಸ್ಟ್ರಾ ನೋಡಿ ಇಲ್ಲಿ ಪಾಪ. ಸೊ ಹಾಗೆ ನೋಡಿ ಏನು ಮಾಡಿದ್ರು ಜನನೇ. ಮತ್ತು ಇಲ್ಲೊಂದು ಗೇಮ್ ಆಡೋಕ್ಕೆ ಬಂದ್ವಿ. ನಮಗೇನು ಸಿಕ್ತು ಅಂತ ನೋಡ್ತೀರಾ? ನೀವೇ ನೋಡಿ. ಹೇಗೋ ಕಷ್ಟಪಟ್ಟು ನಮ್ಮ ಚಿಕ್ಕಪ್ಪ ಹಾಕಿದ್ರು ಬಾಲನ್ನು. ಆದರೆ ನಮಗೆ ಸಿಕ್ಕಿದ್ದು, ನಾನೇನು ಹೇಳೋದು, ನೀವೇ ನೋಡಿ ಏನು ಸಿಕ್ತು ಅಂತ. ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಅಂದ್ಕೊಂಡು ನಾವಿನ್ನು ಮನೆ ಕಡೆ ಹೊರಟ್ವಿ. ಹಾಗೆ ಮೆಟ್ಲು ಇಳಿತಾ ಹೋದ್ವಿ. ಇಲ್ಲಿ ನೋಡಿದ್ರು ಜನನೇ. ಅಪ್ಪ ಹೊರಗೆ ಬಂದ್ವಿ. ಅಲ್ಲೂ ನೋಡಿ ಎಷ್ಟು ರಶ್ ಇದೆ ಅಂತ. ನನ್ನ ಕೊನೆ ಮಾತು ಗೆಳೆಯರು, ಮೋಟಿವೇಶನ್ ಅಂದ್ಕೊಂಡ್ರೂ ಪರವಾಗಿಲ್ಲ. ನಿಮ್ಮ ಹತ್ರ ಹಣ ಇದೆಯಾ? ನೀವು ಯಾರ ಜೊತೆ ಬೇಕಾದರೂ ಹೋಗಿ, ಫ್ರೆಂಡ್ಸ್ ಆರ್ ಫ್ಯಾಮಿಲಿ. ನಿಮ್ಮ ಹತ್ರ ಹಣ ಇಲ್ವಾ? ಎಲ್ಲೂ ಹೋಗಲೇಬೇಡಿ. ಥ್ಯಾಂಕ್ ಯು ನನ್ನ ಬ್ಲಾಗ್ ನೋಡಿದ್ದಕ್ಕೆ.